ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ಇವತ್ತು ನನ್ನ ಹಸ್ಬೆಂಡ್ದು ಬರ್ಡೇ. ಸೊ ನಾನು ಹಂಗಂತ ಬೇಗ ಏನಿದ್ದಿಲ್ಲ, 10 ಗಂಟೆ ಈಗ ಟೈಮ್ ಬಂದು ಈಗ ಎದ್ದಿದ್ದೀನಿ. ಅವರೇನೋ ಟೊಮೊಟೊ ಬಾತ್ ಮಾಡು ಅಂತ ಹೇಳ್ತಿದ್ರು. ಸೊ ಟೊಮೊಟೊ ಬಾತ್ ಮಾಡೋಣ, 10 ಗಂಟೆಯಲ್ಲಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಸೊ ಟೊಮೊಟೊ ಬಾತ್ ಅಂದರೆ ಅವ್ರಿಗೆ ಇಷ್ಟ. ಸೊ ಅದಕ್ಕೋಸ್ಕರ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಅವನೇ ಕೇಳಿದೆ ಏನು ಮಾಡಲಿ ಅಂತ. ಸೊ ಅದಕ್ಕೆ ಅವರು ಟೊಮೊಟೊ ಬಾತ್ ಮಾಡು ಅಂತ ಹೇಳಿದರು. ಅದಕ್ಕೋಸ್ಕರ ಇವಾಗ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಅದೆಲ್ಲ ರೆಸಿಪಿ ಏನು ತೋರಿಸಲ್ಲ, ಸುಮ್ಮನೆ ಹಿಂಗೆ ರ್ಯಾಂಡಮ್ ಕ್ಲಿಪ್ ತೊಗೊತೀನಿ ನೋಡಿ. ಈಗ ಒಂದು ಸ್ವಲ್ಪ ಐಟಮ್ ಬೇಕು, ಅದಕ್ಕೆ ಪುದೀನ ಸೊಪ್ಪು ಆ ಥರ ಏನಾರು ಬೇಕು. ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಮಾಡೋಣ ಅಂತ ನನಗೂ ತಲೆನೇ ಹೊಡಿತಲ್ಲ. ಜಾಮೂನು ಅದೆಲ್ಲ ರಿಸ್ಕು. ಸೊ ಪಾಯಸ ಮಾಡ್ಕೊಳ್ಳೋಣ. ಅವ್ರಿಗೆ ಇಷ್ಟ ಆಗೋ ಥರ ಪಾಯಸ ಮಾಡಿದ್ರೆ ಡೆಫಿನೆಟ್ಲಿ ತಿಂತಾರೆ. ಇತ್ತಾಗಿ ಟೊಮೊಟೊ ಬಾತ್ ಮಾಡೋದು ತೋರಿಸ್ಬಿಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇದು ಬ್ಯಾಡಗಿ ಮೆಣಸು ಮತ್ತು ಧನಿಯಾ ಕಾಳನ್ನ ಹುರಿದು ಹಾಕ್ಕೊಂಡಿದ್ದೀನಿ. ಒಂದು 2 ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, 1 ಏಲಕ್ಕಿ ಹಾಕಿ ಇದನ್ನು 1 ಟೊಮೆಟೊನೂ ಹಾಕಿದ್ದೀನಿ, ಟೊಮೆಟೊ ಫ್ಲೇವರ್ ಇರಲಿ ಅಂತ ಹೇಳ್ಬಿಟ್ಟು. ಇದನ್ನು ಗ್ರೈಂಡ್ ಮಾಡ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಒಗ್ಗರಣೆ ಹಾಕೋಣ. ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದು ಬಿಸಿ ಆಗಲಿ. ಮತ್ತು ನಾನು ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಗ್ರೀನ್ ಪೀಸ್ ಮತ್ತು ಈರುಳ್ಳಿ ಸ್ಲೈಸ್ ಥರ ಹಚ್ಕೊಂಡಿರೋದು. ಟೊಮೆಟೊನೂ ಅಷ್ಟೇ ಒಂದು ಸ್ವಲ್ಪ ದಪ್ಪನೇ ಹಚ್ಕೊತೀನಿ, ಯಾಕೆಂದರೆ ಬಾಯಿ ಚೆನ್ನಾಗಿರುತ್ತೆ. ಪುದೀನ, ಕೊತ್ತಂಬರಿ ಸೊಪ್ಪು 2 ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಇದು ಸೋಂಪು ಹಾಕಬೇಕು ಅಲ್ಲಿ. ಮತ್ತು ನಾನಿವತ್ತು 2 ಗ್ಲಾಸಲ್ಲಿ ಮಾಡ್ತಿರೋದು. ಅಕ್ಕಿ ಕೂಡ ನಾನು ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಈ ಕಡೆ ಬಿಸಿನೀರು ಕಾಯ್ತಿದ್ದೀನಿ. ಬಿಸಿನೀರು ಕಾಯಿಸಿ ಹಾಕ್ತೀನಿ, ಯಾಕೆಂದರೆ ಒಂದು ಸ್ವಲ್ಪ ಬೇಗ ಆಗುತ್ತೆ. ಯಾಕೆಂದರೆ 3 ಒಲೆ ಇದೆಯಲ್ಲ, ಅದು 3 ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಈಗ ಆನಿಯನ್ ಹಾಕೋಣ. ಆನಿಯನ್ ಮತ್ತು ಇದು ಗ್ರೀನ್ ಪೀಸ್ ಒಟ್ಟಿಗೆ ಹಾಕ್ತೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗುತ್ತೆ. ಈ ಪಲಾವ್ ಎಲೆ ಎಲ್ಲ ಹಾಕ್ತಾರೆ, ಬಟ್ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಅದೆಲ್ಲ, ಅದಕ್ಕೆ ನಾನು ಹಾಕೋದು ಇಲ್ಲ. ಇದಕ್ಕೂ ಅಷ್ಟೇ ಚಕ್ಕೆ ಲವಂಗ ಒಂದು ಚೂರು ಅಷ್ಟೇ ಹಾಕಿರೋದು. ಅವ್ರಿಗೆ ಚಕ್ಕೆ ಲವಂಗನೂ ಇಷ್ಟ ಆಗಲ್ಲ. ನಾನು ಅಡುಗೆ ಮಾಡ್ಬೇಕಾದ್ರೆ ನನ್ನ ವ್ಯೂ ಹೇಗಿರುತ್ತೆ ಅಂತ ತೋರಿಸ್ಕೊಂಡು ಬನ್ನಿ. ಇಲ್ಲಿ ಅಡುಗೆ ಮಾಡ್ಕೊಳ್ತೀನಿ. ಈ ಕಡೆ ವಿಂಡೋ ತೆಗೆದಿರ್ತೀನಿ ನೋಡಿ, ಅಲ್ಲಿ ನೋಡಿಕೊಂಡು ಅಡುಗೆ ಮಾಡ್ತೀನಿ. ಇಲ್ಲಿ ಕೆಲವೊಂದು ಸತಿ ತೀರಾ ಬೆಳಗ್ಗೆ ಅಡುಗೆ ತಿಂಡಿ ಮಾಡ್ತಿದ್ರೆ ಇಲ್ಲೆಲ್ಲ ಪಕ್ಷಿಗಳು ಬಂದು ನಮ್ಮದು ಕಿಟಕಿ ಇದೆಯಲ್ಲ, ಅಲ್ಲಿ ಕುತ್ ಅಂತ ಅಂದರೆ ಅದ್ರ ಶ್ಯಾಡೋ ಕಾಣುತ್ತೆ, ಅಂದರೆ ಅದ್ರ ಮುಖ ಕಾಣುತ್ತೆ. ಅದಕ್ಕೆ ಅದು ಇನ್ನೊಂದು ಪಕ್ಷಿ ಇದೆ ಅನ್ನೋ ಅಂತ ಹೇಳ್ಬಿಟ್ಟು ನೀವು ಕುಗ್ತಾ ಇರುತ್ತೆ. ಆನಿಯನ್ ಒಂದು ಸ್ವಲ್ಪ ಫ್ರೈ ಆಗಿದೆ. ಫ್ರೈ ಆಗ್ತಿದ್ದಂಗೆ ಈ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಇದನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಈ ಸ್ವಲ್ಪ ಎಣ್ಣೆಲೆ. ಇದಾದಮೇಲೆ ಟೊಮೊಟೊ ಹಾಕೋಣ, ಅಂದರೆ ಸ್ಮೆಲ್ ಬರ್ತಿದೆ ಅದು ಫ್ರೈ ಆಗಿರೋದು. ಸೊ ಈ ಟೈಮಲ್ಲಿ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಹಾಕಿದ ತಕ್ಷಣ ಅರಿಶಿನ ಪುಡಿ ಹಾಕ್ತೀನಿ ಒಂದು ಸ್ವಲ್ಪ. ಈ ಟೈಮಲ್ಲಿ ಖಾರದ ಪುಡಿ ನೋಡಿ ಹಾಕೋಬೇಕು. ಆವಾಗಲೇ ನಾವು ಗ್ರೀನ್ ಚಿಲ್ಲಿ ಕೂಡ ಹಾಕಿದ್ದೀವಿ. ಈಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ತೀನಿ. ಹಿಂಗೆ ಉಪ್ಪು ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ನನಗೆ ಅದೇ ಐತೆ ಚೆನ್ನಾಗಾಗುತ್ತೆ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಫ್ರೈ ಆಗಿ ನಾನು ಗ್ರೀನ್ ಟೀ ಕುಡಿಯೋಣ. ನಾನು ದಿನಕ್ಕೆ ಒಂದು 3-4 ಸತಿ ಗ್ರೀನ್ ಟೀ ಕುಡಿದೇ ಕೊಡ್ತೀನಿ. ಜಂಕ್ ತಿಂದಾಗ ಅಷ್ಟೇ ಕುಡಿಯೋದು ಕೊಡ್ತೀನಿ. ಏನೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಈ ನಡುವೆ ಗ್ರೀನ್ ಟೀ ಕುಡಿಯೋದು ಸ್ವಲ್ಪ. ಸೊ ಗ್ರೀನ್ ಟೀ ಹಾಕ್ತಿದ್ದಂಗೆ ನಾನು ಇನ್ನೊಂದು ಡ್ರಿಂಕ್ ಕುಡಿತೀನಿ. ಅದು ನಿಮಗೆಲ್ಲರಿಗೂ ಗೊತ್ತು ಆಲ್ಮೋಸ್ಟು. ಇದು ಬೆಟ್ನೆಲ್ಲಿಕಾಯಿ ಜ್ಯೂಸು. ಇದನ್ನು ಒಂದು ವಾರಕ್ಕಾಗೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಡೈಲಿ ಇಷ್ಟು ಕುಡಿತೀನಿ. ಇದೆ ನಾನು ಒಬ್ಬಳೇ ಕುಡಿಯೋದು, ನಾನು ಹಿಂಗೆ ಎತ್ಬಿಡ್ತೀನಿ. ಗ್ಯಾಸ್ ಏನು ಮಾಡೋದು. ಸೊ ಟೊಮೆಟೊ ಫುಲ್ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕೋಣ. ಸೊ ಫ್ರೈ ಆಗಿದೆ. ಈಗ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೆ. 2 ಗ್ಲಾಸಿಗೆ 4 ಗ್ಲಾಸ್ ಅನ್ನೋದು. ಸೊ ಅದನ್ನು ಹಾಕೋಣ. ಈ ನೀರು ಕುದಿಬೇಕಾದ್ರೆ ಉಪ್ಪು ಖಾರ ನೋಡ್ಕೋಬೋದು. ಖಾರ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ, ಯಾಕೆಂದರೆ ನೀರೊಳಗೆ ಖಾರ ಹಾಕಿದ್ರೆ ಅದು ಖಾರ ಬೇಯಲ್ಲ, ಅದಕ್ಕೋಸ್ಕರ. ಸೊ ಉಪ್ಪು ಬೇಕಿದ್ರೆ ನೋಡಿ ಹಾಕ್ಕೊಳ್ಳಿ.
ಸೊ ಇದು ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ನೋಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಸೊ ಉಪ್ಪು ಕಮ್ಮಿ ಇದೆ, ಸೊ ಉಪ್ಪು ಹಾಕೊಂಡಿದ್ದೀನಿ. ಮತ್ತು ರೈಸ್ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ಸೊ ಈ ಟೈಮಲ್ಲಿ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಡೋಣ. 1 ವಿಶಿಲ್ ಆರ್ 2 ವಿಶಿಲ್ ಬರಲಿ. ಸೊ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ತುಪ್ಪ ಹಾಕೋಣ. ಸೊ ಈ ಟೈಮಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕೊಳ್ಳೋಣ. ಗೋಡಂಬಿ ಫಸ್ಟ್ ಹಾಕೋಬೇಕು, ನಾನು ಒಟ್ಟಿಗೆ ಹಾಕೊಳ್ತೀನಿ. ಈ ಬ್ಲ್ಯಾಕ್ ಕಲರ್ ಏನು ಅಂತ ನೋಡ್ತಾ ಇದ್ದೀರಾ, ಇದು ಕೂಡ ಗ್ರೇಪ್ಸೇ. ರೋಸ್ಟೆಡ್ ಶಾವಿಗೆನೆ, ಬಟ್ ನಾನು ಸ್ವಲ್ಪ ತುಪ್ಪ ಬಿಸಿದೆಯಲ್ಲ ಸ್ವಲ್ಪ ಫ್ರೈ ಕಾಯಿಸಿರೋ ಅಂತ ಹಾಲು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಶಾವಿಗೆ ಬೇಯಲಿ. ಬೆಂದಾದ್ಮೇಲೆ ಶುಗರ್ ಆ್ಯಡ್ ಮಾಡೋಣ. ಇದಕ್ಕೆ ಹಾಲು ಬೇಕಾದರೆ ಇನ್ನೊಂಚೂರು ಹಾಕ್ಕೊಳ್ಳಿ, ನಾನು ಇನ್ನೊಂಚೂರು ಹಾಕೋತೀನಿ. ಈ ಟೈಮಲ್ಲಿ ಶಾವಿಗೆ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಶುಗರ್ ಹಾಕೋಣ. ಜಾಸ್ತಿ ಹಾಕ್ತಾ ಇಲ್ಲ, ಸ್ವಲ್ಪ ಹಾಕ್ತಿದ್ದೀನಿ. ಯಾಕೆಂದರೆ ಮಿಲ್ಕ್ ಮೇಡ್ ಬೇರೆ ಹಾಕ್ತೀನಿ ನಾನು, ಅದಕ್ಕೋಸ್ಕರ. ಇದು ಜಾಸ್ತಿನೇ ಆಯ್ತು ಅನಿಸುತ್ತೆ, ನೋಡೋಣ. ಸ್ವಲ್ಪ ಕ್ರೀಮಿ ಆಗಿರಲಿ ಅಂತ ಹೇಳ್ಬಿಟ್ಟು ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀನಿ. ಮಿಲ್ಕ್ ಮೇಡ್ ಅಂದರೆ ಕಂಡೆನ್ಸ್ಡ್ ಮಿಲ್ಕ್, ಸ್ವಲ್ಪ ಹಾಕಿದ್ದೀನಿ. ಇದು ಇನ್ನೊಂದು ಕುದಿ ಬರಲಿ. ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಆಗೋದಿದೆ, ಬಾದಾಮ್ ಪೌಡರ್ ಹಾಕೋಣ. ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕ್ತಾಯಿಲ್ಲ, ಯಾಕೆ ಅಂದರೆ ಈ ಬಾದಾಮ್ ಮಿಕ್ಸಲ್ಲೇ ಏಲಕ್ಕಿ ಪುಡಿಯನ್ನು ಇರುತ್ತೆ. ಸೊ ಜಾಸ್ತಿ ಏಲಕ್ಕಿ ಫ್ಲೇವರ್ ಬೇಡ ಅಂತ ಹೇಳ್ಬಿಟ್ಟು. ಸೊ ಅದಾಯಿತು. ಫೈನಲಾಗಿ ದ್ರಾಕ್ಷಿ ಗೋಡಂಬಿ ಹಾಕ್ಬಿಡೋಣ ಇದರೊಳಗಡೆ. ಒಂದು ಸ್ವಲ್ಪ ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ. ಇದರೊಳಗೆ ಒಂದು ಸ್ವಲ್ಪ ತುಪ್ಪ ಇರುತ್ತೆ. ಸೊ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹಾಕಿದ್ರೆ ಹಾಗೆ ಹೋಯ್ತು. ಇಷ್ಟೇ, ಇದನ್ನು ಆಫ್ ಮಾಡೋದು. ಗ್ಯಾಸ್ ಆಫ್ ಮಾಡಿ ಜಸ್ಟ್ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಸೊ ಫೈನಲಿ ಅಡುಗೆ ಕೆಲಸ ಎಲ್ಲ ಮುಗಿದು ಈಗೇನಿದ್ರು ಮನೆ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಡೋಣ ಅಷ್ಟೇ. ಪೂಜೆ ಆಯಿತು, ನನ್ನ ಹಸ್ಬೆಂಡೇ ಮಾಡಿದ್ರು. ಸೊ ತಿಂಡಿ ಕೂಡ ರೆಡಿಯಾಗಿದೆ. ಟೊಮೆಟೊ ಬಾತಿಗೆ ನಮ್ಗೆ ಚಟ್ನಿ ಇಷ್ಟ ಆಗಲ್ಲ, ಮೊಸರು ಬಜ್ಜಿ ಇಷ್ಟ. ಸೊ ಕೊಡೋಣ ಬನ್ನಿ. ನಂದು ಕೂಡ ಸ್ನಾನ ಆಗಿ ಪೂಜೆ ಮಾಡಿ ಬಂದೆ. ತಿಂಡಿ ತಿಂತಾ ಇದ್ದೀನಿ. ಸೊ ನೋಡಿ, ನಾನು ಈ ಥರ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ವಿಭೂತಿ ಇಟ್ಟರೆ ಚೆನ್ನಾಗಿ ಕಾಣಿಸ್ತೀನಿ. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಬಿಟ್ಟು ಬರೋಣ ಬನ್ನಿ. ನಿನ್ನೆ ನಾನು ಪ್ಯಾಂಟಲೂಮ್ಸಲ್ಲಿ 2 ಇದು ಹೇರ್ ಬ್ಯಾಂಡ್ಸ್ ತೊಗೊಂಡೆ. ನಾನು ಹೇಳಿದ್ನಲ್ಲ ನಿನ್ನೆ ವಿಡಿಯೋದಲ್ಲೇ ಹೇಳಿದೆ, ನನಗೆ ಹೇರ್ ಬ್ಯಾಂಡ್ಸ್ ಮೇಲೆ ತುಂಬ ಲವ್ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇದು 445 325. ಇದು ಆ್ಯಕ್ಚುಲಿ 50% ಆಫರ್ ಇತ್ತು. ಸೊ ಅದು ನೋಡಿ, ಇವ್ರು ಈಗ ಬಂದಿದ್ದಾರೆ. ಕ್ಯಾಮ್ರಾ ಹಾಕಿ ಬ್ಲರ್ ಅನಿಸ್ತಾ ಇದೆ. ಸೊ ತಿಂಡಿ ಹಾಕ್ಕೊಟ್ಟಿದ್ದೀನಿ ಇವ್ರು ಕೂಡ. ಇವತ್ತು ನಮ್ಮ ಬಾವನ ಬರ್ತಡೇ. ಈ ಕಡೆಗೆ ಬರ್ರಿ, ಈ ಕಡೆ ಬರ್ರಿ ಗೈಸ್. ನಮ್ಮನೆ ಲೈಟಿಂಗ್ಸ್ ಇಲ್ಲ ಗೈಸ್, ಅದಕ್ಕೋಸ್ಕರ ನೋಡಿ ಒಂಥರ ಬರುತ್ತೆ. ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಗುಬ್ಬಿಯಪ್ಪನವರಿಗೆ. ಏನಪ್ಪ ನಂಗೇನೋ ಹೇಳೋಣ ಅಂದ್ಕೊಂಡೆ. ಇವತ್ತು ಗಾಡೀಲಿ ಹೋಗ್ತಾಯಿಲ್ಲ ಗೈಸ್, ಕಾರಲ್ಲಿ ಹೋಗ್ತಾ ಇದ್ದೀವಿ. ಯಾಕತ್ತಾ ಬಿಸಿಲು, ಅದಕ್ಕೋಸ್ಕರ. ಬನ್ನಿ, ಅಲ್ಲಿ ಹೋದ್ಮೇಲೆ ವಿಡಿಯೋ ತೋರಿಸ್ತೀನಿ. ಇವತ್ತು ಪೂಜೆ ಏನು ಮಾಡಿಸ್ತಿಲ್ಲ ನಾವು, ಜಸ್ಟ್ ಅರ್ಚನೆ ಮಾಡಿಸೋಣ. ನನ್ನ ಹಸ್ಬೆಂಡ್ ನಾನು ಟ್ಯಾನ್ ಆಗಿಬಿಡ್ತೀನಿ ಅಂತ ನನ್ನ ಗಂಡ ನೋಡಿ ಬಿಸಿಲಲ್ಲಿ ಕರ್ಕೊಂಡು ಹೋಗೋದು ಬೇಡ ನನ್ನ ಹೆಂಡತಿನ. ನೋಡಿ ಅವ್ನ ಬರ್ಡೇ ಔಟ್ಫಿಟ್ ಅಲ್ಲಿ ಹೇಗೆ ಕಾಣಿಸ್ತಿದ್ದಾನೆ, ಹೊಟ್ಟೆ ಒಂಚೂರು ದಪ್ಪ ಕಾಣಿಸ್ತಿದೆ ನೋಡ್ರಿ, ಹೇಳ್ಕೊಬಿಟ್ಟ. ತಲೆನೋವಿಗೆ ಕನ್ನಡಕ ಬೇರೆ ಹಾಕೊಂಡಿದ್ದಾರೆ ನಮ್ಮ ಭಾವ ಪಾಪ, ಅದಕ್ಕೆ ಕಾರಲ್ಲಿ ಕರ್ಕೊಂಡು ಹೋಗ್ತಾವ್ರೆ ಅವರು. ಬರ್ತಡೇ ದಿನನೇ ತಲೆನೋವು ಬಂದ್ಬಿಟ್ಟೈತೆ. ಮಧ್ಯಾಹ್ನನೂ ಆಗಿಲ್ಲ, ಇನ್ನು ಸಾಯಂಕಾಲ ಆದರೆ ತಲೆನೋವು ಹೊಟ್ಟೆ ನೋವು ಎಲ್ಲ ಬರ್ತೈತಿ.
ಇವತ್ತೇನೋ ಗೊತ್ತಿಲ್ಲ, ಬ್ಯಾಡ್ ಟೈಮ್ ಏನೋ ಗೊತ್ತಿಲ್ಲ. ಇವತ್ತು ಅರ್ಚನೆ ಮಾಡೋಕ್ಕೆ ನಮಗೆ ನಿಮ್ಮಿಂದನೇ ಲೇಟ್ ಆಗಿದ್ದು. ನೀವು ಬೇಗ ಬಂದಿದ್ರೆ ಮಾಡಲೇಬೋದಾಗಿತ್ತು. ಅದೇ ಇಲ್ಲ ಅಂತ ಹೇಳಿದ್ದು ತಲೆ ಕೆಡಿಸ್ಕೊಬಿಡಿ, ಬೆಳಗಿಂದನೇ ಮಾಡ್ತೀನಿ ನಾವು. ಯಾಕೆ ಮುಂದಿನ ಜಾತ್ರೆ ಅಲ್ವಾ, ಅದಕ್ಕೆಲ್ಲ ಕ್ಲೀನಿಂಗ್. ಗೈಸ್ ಏನು ಗೊತ್ತಾ, ಜಾತ್ರೆ ಪ್ರಯುಕ್ತ ಅರ್ಚನೆ ಏನೂ ಮಾಡ್ತಾಯಿಲ್ಲ. ದೇವಸ್ಥಾನ ಒಳಗಡೆ ದೇವಸ್ಥಾನ ಇದೆಯಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ವೀಕು ಏನು ಇದಿದೆ, ಜಾತ್ರೆ ಇದೆ ಗೈಸ್. ಎಲ್ಲರೂ ಜಾತ್ರೆಗೆ ಬಂದ್ಬಿಟ್ಟಿದ್ದಾರೆ ಜಾತ್ರೆಗೆ. ಸೊ ಜಾತ್ರೆ ಇದೆ, ಅದಕ್ಕೋಸ್ಕರ ಕ್ಲೀನ್ ಮಾಡ್ತಿರೋದ್ರಿಂದ ಅರ್ಚನೆ ಮಾಡ್ತಾಯಿಲ್ಲ. ಬೆಳಗ್ಗೆ ಮಾಡಿಕೊಡ್ತಾರಂತೆ. ಅದರೊಳಗಡೆ ಬರತ್ ನೇಮ್ ಬರ್ದು ಕೊಟ್ಟಿದ್ದೀನಿ, ಅವ್ರು ನಾಳೆ ಮಾಡ್ತಾರೆ. ಜಾತ್ರೆಗೆ ಗುಬ್ಬಿಯಪ್ಪನವರೆಲ್ಲ ಫುಲ್ ರೆಡಿ ಆಗ್ತಾ ಇದ್ದಾರೆ. ಫುಲ್ಲು ಎಲ್ಲ ಅಲ್ಲೆಲ್ಲ ಡೆಕೋರೇಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈಗ ನನ್ನ ಹಸ್ಬೆಂಡ್ ಕಲ್ಯಾಣಿ ನೋಡ್ಬೇಕಂತ ಒಳಗಡೆ ಅಲ್ಲಿ ಕಾಣಿಸ್ತಿದೆ ನೋಡಿ, ಎಲ್ಲೇ ಅದೇ ಕಲ್ಯಾಣಿ. ಇವ್ರು ಏನೋ ಗಿಫ್ಟ್ ತಂದಿದ್ದಾರೆ ನೋಡಿ ಗೈಸ್. ಲಕ್ಷ್ಮಿ ಬಿಸಿ ಐತೆ. ಚಾಕ್ ತಗೊಂಬಗ್ರಿ, ಅದೇನು ಓಪನ್ ಮಾಡೋಣ. ಅಪ್ಪಿ ನಿಮ್ ಬೆಳ್ಳಿ ಗಿಳ್ಳಿದ? ಓ ಆಮೆ ಆಮೆ. ನೋಡಿ ಗಾಯ್ಸ್, ಇಲ್ಲೂ ಇದೆ ನೋಡ್ರಿ. ನೋಡ್ದೆ ನೋಡಿ ಗಾಯ್ಸ್. ಬರಪ್ಪಿ ಹತ್ರ ಬರಪ್ಪಿ ತೋರ್ಸು ಗೈಸ್. ನೋಡಿ ಇದು ಲಕ್ಷ್ಮಿ ಬತಾ ಇಲ್ಲಿ ಲಕ್ಷ್ಮಿ ಬರ್ಲಿ. ಅದಕ್ಕೆ ಕೊಟ್ಟಿದ್ದು ನೀರು ಹಾಕಿಕ್ಬೇಕೈತಿ. ಖಾಲಿ ಆಗ್ತಾ ಇರುತ್ತೆ, ನೀರು ಹಾಕ್ತಾನೆ ಇರುತ್ತೆ. ಕುಡ್ಕೊಳಕ್ಕ ಅಂತ ಆಮೆ ಅಂತಾರಪ್ಪ. ನಾನು ಯಾಕೆ ಇಕ್ತೀನಲ್ಲ, 3 ದಿವಸಕ್ಕೆ ಒಂದ್ಸರಿ 4 ದಿವಸಕ್ಕೆ ಒಂದ್ಸರಿ ಖಾಲಿ ಆಗ್ತದೆ. ಬನ್ನಿ ಗಾಯ್ಸ್, ಈಗ ನೀರು ಹಾಕ್ಬಿಟ್ಟು ಇಕ್ಕನ. ಚಿಕ್ಕು ಫ್ರಿಡ್ಜ್ ಹತ್ರ ಪಾರ್ಟಿ ಬೇಕಂತೆ. ಸೊ ಅದಕ್ಕೆ ನಮ್ಮ ಆಂಟಿಗೊಂದು ಬಕಾಡಿ, ಇವ್ರಿಗೊಂದು ಚೆನ್ನಾಗಿಲ್ಲ ಅಂತ ಹೇಳ್ತಾರ ಮತ್ತೆ. ಸ್ವೀಟ್ ಅಲ್ಲ ಆಂಟಿ, ಜ್ಯೂಸು. ಮೆರಿನ ಜ್ಯೂಸ್ ತರ ಇರುತ್ತೆ. ಕ್ಯಾನ್ಬೆರಿ ಜ್ಯೂಸ್ ಆಂಟಿ. ಮತ್ತೆ ಇನ್ನೇನು ಸ್ವೀಟ್ ಅನ್ಕೊಂಡು. ಹಲೋ ಅಪ್ಪಾಜಿ. ಸೊ ಗೈಸ್, ಹೊರಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡು ತುಮಕೂರಿಗೆ ಬಂದಿದ್ದೀವಿ. ಸೊ ಪ್ಲ್ಯಾನಿಂಗ್ ಏನಿಲ್ಲ, ಸುಮ್ಮನೆ ಹಿಂಗೆ ಲಾಂಗ್ ಡ್ರೈವ್ ಥರ ಬಂದ್ವಿ. ಕೇಕ್ ಎಲ್ಲ ಕಟ್ ಮಾಡೋದು ನನ್ನ ಹಸ್ಬೆಂಡಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಅವರಿಗೆ ಗೊತ್ತಾಗ್ದಲೇ ಇರೋ ಹಾಗೆ ಐಬಾಕ್ ಹೋಗಿ ಬಂದೆ. ಅಲ್ಲಿ ಒಂದು ಮ್ಯಾಂಗೋ ಫ್ಲೇವರ್ ಕೇಕ್ ಪಿಕ್ ಮಾಡಿದೆ. ಅದೆಲ್ಲ ತೋರ್ಸೋಕ್ಕಾಗಲಿಲ್ಲ, ಅದೆಲ್ಲ ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು. ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಅಲ್ಲಿ ಒಳಗಡೆ ಎಂಟ್ರಿ ಆಗಿದ್ದು ಎಷ್ಟೊಂದು ಟೇಸ್ಟ್ ಕೂಡ ನೋಡಿದೆ. ಸೊ ನನಗೆ ಮ್ಯಾಂಗೋ ಅಷ್ಟು ಸ್ಯಾಟಿಸ್ಫೈಡ್ ಯಾವುದೂ ಅನಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ಮ್ಯಾಂಗೋ ತೊಗೊಂಡೆ. ವಿಲಾಸಿ ಟಿಪ್ಸಲ್ಲೇ ಕೇಕ್ ಕಟ್ ಮಾಡಿ ಡಿನ್ನರಲ್ಲೇ ಮಾಡಿಕೊಂಡು ನಾವು ಸೀದಾ ಮನೆಗೆ ಹೋದ್ವಿ. ಯಾವುದೇ ಥರ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟಾಟಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ.